ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಚುಟುಕು ಮುಂಡಿಗೆಗಳಲ್ಲಿ ನಿನ್ನೆಯ ದಿನ ದ್ವಿಜವದನಾರಿ ಸಲಹೋ ವಿಜಯ ವಿಠ್ಠಲರೇಯ ಎಂಬುವ ಮುಂಡಿಗೆಯನ್ನು ಹೇಳಿಕೊಂಡಿದ್ದೇವೆ. ಪುರಂದರದಾಸರು ಕಲಿಯುಗ ವೈಕುಂಠ ತಿರುಪತಿ ತಿಮ್ಮಪ್ಪನ ಕುರಿತು ಒಂದು ದೊಡ್ಡ ಮುಂಡಿಗೆಯನ್ನೇ ಮಾಡಿದ್ದಾರೆ. ಆದರೆ ಅದರೊಳಗೆ ಶೇಷಾದ್ರಿ ಎಂಬುವ ಹೆಸರು ತಿರುಪತಿಗೆ ಹೇಗೆ ಬಂತು ಮತ್ತು ಆ ಶೇಷಾದ್ರಿ ವಾಸನಾದಂತಹ ತಿಮ್ಮಪ್ಪನಿಗೆ ಪ್ರಾರ್ಥನೆ ಮಾಡ್ತಾರೆ. ತಿಮ್ಮಪ್ಪನನ್ನು ಪ್ರಾರ್ಥನೆ ಮಾಡ್ತಾರೆ. ತಿಮ್ಮಪ್ಪನಿಗೆ ನಮಸ್ಕಾರವನ್ನು ಮಾಡ್ತಾರೆ. ನೋಡೋಣ. ಬೆರಳಿಲ್ಲದ ಕೈಯಲ್ಲುಂಡು ಜೀವಿಸುವವನ ಶಿರಲಂದದ ದೇವನ ಉರುವ ಶಾಪಕ್ಕೆ ತಾನು ಕಿರಿದಾಗಿ ಇರುವವನ ಶಿರದೊಳು ಧರಿಸಿದವನ ಕೊರಳ ಮಾಲೆಯ ಪೆಸರಿಂದೊಪ್ಪುವ ಗಿರಿಯೊಳು ಸ್ಥಿರವಾಗಿ ನೆಲಸಿಪ್ಪನ ಕರುಣಾನಿಧಿ ವೆಂಕಟೇಶನ ಚರಣವ ಕರದೊಯ್ದು ತೋರೈ. ದಾಸರ ದೃಷ್ಟಿ ಒಂದು ಶಾಸ್ತ್ರದಲ್ಲೇ ಅಲ್ಲ, ಸಾಮಾಜಿಕವಾಗಿ ಕೂಡ ಒಂದು ಸಾಮಾಜಿಕವಾಗಿಯೇ ಅಲ್ಲ, ಎಲ್ಲ ವಿಷಯಗಳನ್ನು ನೋಡುವ ದೃಷ್ಟಿ ಹೇಗಿರುತ್ತೆ ಅಂದರೆ ಅತಿ ಸೂಕ್ಷ್ಮವಾಗಿರುತ್ತೆ. ಅತ್ಯಂತ ಜ್ಞಾನಿಗಳು ಈ ದಾಸರೆಲ್ಲರೂ ಕೂಡ, ಪುರಂದರದಾಸರೇ ಮೊದಲಾದ ಮತ್ತು ಜಗನ್ನಾಥದಾಸರವರೆಗೂ ಎಲ್ಲರೂ ಅಪರೋಕ್ಷ ಜ್ಞಾನಿಗಳು. ಇಲ್ಲಿ ನೋಡಿ, ಬೆರಳಿಲ್ಲದ ಜೀವಿಸುವವನ ಶಿರಲಂದದ ದೇವನ. ನಾವು ಪ್ರಾಣಿಗಳನ್ನ ನೋಡ್ತಾನೇ ಇರ್ತೇವೆ, ಆದರೆ ನಮಗೆ ಆ ಆಲೋಚನೆ ಬರಲ್ಲ. ಬೆರಳು ಇಲ್ಲದೆ ಇರುವ ಕೈಯಿಂದ ಆಹಾರವನ್ನು ತಿಂದು ಜೀವಿಸುವ ಪ್ರಾಣಿ ಯಾವುದು ಅಂದರೆ ದಾಸರು ಹೇಳ್ತಾರೆ, ಆನೆ ಸೊಂಡಿಲಿಂದ ಆಹಾರವನ್ನು ತಗೊಂಡು ತಿನ್ನುತ್ತೆ. ಅದೇ ಸೊಂಡಿಲೇ ಆನೆಗೆ ಕೈ, ಆಹಾರ ತಗೊಂಡು ತಿನ್ನಲಿಕ್ಕೆ. ಆದರೆ ಕೈ ಅಂದರೆ ಮಾಮೂಲಾಗಿ ನಮಗೆ ಬೆರಳುಗಳಿರಬೇಕು. ಬೆರಳುಗಳಿಲ್ಲದೆ ಇರೋ ಕೈ ಊಟ ಮಾಡಲಿಕ್ಕೆ ನಮಗಾಗೋದೇ ಇಲ್ಲ. ಆದರೆ ಬೆರಳು ಇಲ್ಲದೇ ಇರುವಂತಹ ಸೊಂಡಿಲನ್ನೇ ಕೈಯಾಗಿ ಮಾಡಿಕೊಂಡು ಆಹಾರ ತಿನ್ನುವ ಪ್ರಾಣಿ ಆನೆ. ಬೆರಳಿಲ್ಲದ ಕೈಯಲ್ಲುಂಡು ಜೀವಿಸುವವನ ಆ ಆನೆಯ ಶಿರಲಂದದ ದೇವನ. ಆ ಆನೆಯ ಮುಖವುಳ್ಳ ದೇವತೆ ಯಾರು? ಗಜಮುಖ ವಿಘ್ನೇಶ. ಗಜಮುಖನಾದ ವಿಘ್ನೇಶನ ಉರುವ ಶಾಪಕ್ಕೆ ತಾನು ಕಿರಿದಾಗಿ ಇರುವವನ. ಆ ಗಜಮುಖನಾದ ವಿಘ್ನೇಶನ ಶಾಪಕ್ಕೆ ಕಿರಿದಾಗಿ ಖಿನ್ನನಾಗಿರುವವನು ಯಾರು? ಚಂದ್ರ. ವಿನಾಯಕ ಚವಿತಿ ಕಥೆ ನಾವು ಕೇಳಿದಾಗ ವಿನಾಯಕನ ಹೊಟ್ಟೆ ಒಡೆದು ಇದಾದಾಗ ಚಂದ್ರ ಮೇಲೆ ನೋಡಿ ನಗುತ್ತಾನೆ. ಆವಾಗ ಚಂದ್ರನಿಗೆ ವಿಘ್ನೇಶ ಶಾಪವನ್ನು ನೀಡುತ್ತಾನೆ, ನೀನು ಕಾಣದೆ ಹೋಗಬೇಕು. ಸರಿ, ಮತ್ತು ಆಮೇಲೆ ಅದಕ್ಕೆ ಉಪಶಮನವನ್ನು ಹೇಳ್ತಾರೆ. ಶುಕ್ಲ ಪಕ್ಷದಲ್ಲಿ ವೃದ್ಧಿಗಳು ಬೆಳೀತಾ, ಹುಣ್ಣಿಮೆ ಚಂದ್ರನಾಗಲಿ, ಕೃಷ್ಣ ಪಕ್ಷದಲ್ಲಿ ಕಲೆಗಳು ಕಡಿಮೆಯಾಗ್ತಾ ಅಮಾವಾಸ್ಯೆಗೆ ಇಲ್ಲದೆ ಹೋಗಲಿ ಅಂತ ಕೊಡ್ತಾರೆ. ಒಟ್ಟಾರೆ ಬೆರಳಿಲ್ಲದ ಕೈಯಲ್ಲುಂಡು ಜೀವಿಸುವವನ ಶಿರಲಂದದ ದೇವನ ಉರುವ ಶಾಪಕ್ಕೆ ತಾನು ಕಿರಿದಾಗಿ ಇರುವವನ. ಗಜಮುಖನಾದಂತಹ ವಿಘ್ನೇಶನ ಶಾಪದಿಂದ ಖಿನ್ನನಾಗಿರುವ ಚಂದ್ರನ ಶಿರದೊಳು ಧರಿಸಿದವನ. ಚಂದ್ರನನ್ನ ಶಿರಸ್ಸಿನಲ್ಲಿ ಧರಿಸಿದವರು ಯಾರು? ರುದ್ರದೇವರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಆ ಚಂದ್ರನ ಕಳೆಯನ್ನು ಶಿರಸ್ಸಿನಲ್ಲಿ ಧರಿಸಿದವರು ರುದ್ರದೇವರು. ಧರಿಸಿದವನ ಕೊರಳ ಮಾಲೆಯ. ರುದ್ರದೇವರು ಕೊರಳಲ್ಲಿ ಯಾವುದು ಹಾಕ್ಕೊಳ್ತಾರೆ? ಹಾವುಗಳನ್ನು ಹಾಕ್ಕೊಳ್ತಾರೆ, ಮಾಲೆಯಾಗಿ ಹಾಕ್ಕೊಳ್ತಾರೆ. ಕೊರಳ ಮಾಲೆಯ ಪೆಸರಿಂದೊಪ್ಪುವ ಗಿರಿಯೊಳು ಶೇಷ. ಆ ಶೇಷಾದ್ರಿ ಎಂಬುವ ಹೆಸರಿನಿಂದ ಇರುವಂತಹ ಗಿರಿಯೊಳು, ಆ ಶೇಷಾದ್ರಿಯಲ್ಲಿ
ಸ್ಥಿರವಾಗಿ ನೆಲಸಿಪ್ಪನ, ಸ್ಥಿರವಾಗಿ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹ ಮೋದತೆ. ಲಕ್ಷ್ಮೀದೇವಿಯ ಜೊತೆಗೆ ಭೃಗು ಮಹರ್ಷಿಗಳು ಪಾದತಾಡನ ಮಾಡಿದ್ದಾರೆ ವಕ್ಷಸ್ಥಲದ ಮೇಲೆ ಅಂದ ಆಗ ಲಕ್ಷ್ಮೀದೇವಿ ಕೃಷ್ಣನ ಜೊತೆಗೆ ಭಗವಂತನ ಜೊತೆಗೆ ಪ್ರೇಮ ಕಲಹವನ್ನು ಮಾಡಿ ಕೊಲ್ಹಾಪುರಕ್ಕೆ ಹೊರಟು ಹೋಗ್ತಾಳೆ. ಆವಾಗ ಭಗವಂತ ವೈಕುಂಠವನ್ನು ಬಿಟ್ಟು ಇವಾಗ ನಾವು ನೋಡುವಂತಹ ತಿರುಪತಿ ಬೆಟ್ಟದ ಮೇಲೆ ಬಂದು ನೆಲೆಸುತ್ತಾನೆ. ಅಂತಹ ಶೇಷಾದ್ರಿ ಹೆಸರಿನಿಂದ ಒಪ್ಪುವಂತಹ ಅಲ್ಲಿ ಸ್ಥಿರವಾಗಿ ನೆಲೆಸಿರುವಂತಹ ಕರುಣಾನಿಧಿಯಾದಂತಹ ವೆಂಕಟೇಶನ ಚರಣವ ಕರೆದೊಯ್ದು ತೋರೆ. ಅಂತಹ ಶ್ರೀನಿವಾಸನ ಪಾದ ಕಮಲಗಳು ನಮಗೆ ಲಭ್ಯವಾಗಲಿ, ದರ್ಶನವಾಗಲಿ ಅಂತ ಹೇಳಿ. ಬಿಡನೋ ನಿನ್ನಂಗ್ರಿಯ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ದುಡಿಸಿಕೊಳ್ಳಲು ಶ್ರೀನಿವಾಸ. ವೆಂಕಟೇಶ ದೇವರ ಮೇಲೆ ಮಾಡಿರುವ ದೊಡ್ಡ ಮುಂಡಿಗೆಯಲ್ಲಿ ಒಂದು ಚರಣದಲ್ಲಿ ಆ ತಿರುಪತಿಗೆ ಶೇಷಾದ್ರಿ ಎಂಬುವ ಹೆಸರಿದೆ. ಆ ಶೇಷಾದ್ರಿ ಎಂಬುವ ಹೆಸರಿನ ಮೇಲೆ ಇರುವಂತಹ ಆ ಬೆಟ್ಟದ ಮೇಲೆ ವೆಂಕಟೇಶನು ಇವೊಂದಿಗೂ ಸ್ಥಿರವಾಗಿ ನಿಂತು ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಎಂಬುವಂತಹ ವಿಷಯವನ್ನು ಈ ಒಂದು ಮುಂಡಿಗೆಯಲ್ಲಿ ನಮಗೆ ಪುರಂದರದಾಸರು ತಿಳಿಸುತ್ತಾರೆ. ಅಂತಹ ಕಲಿಯುಗ ಬಹು ವೈಕುಂಠವಾದಂತಹ ತಿರುಪತಿ ತಿಮ್ಮಪ್ಪನಿಗೆ ನಮ್ಮ ಈ ಚುಟುಕು ಮುಂಡಿಗೆಯಲ್ಲಿ ಶ್ರೀನಿವಾಸನಿಗೆ ನಮಸ್ಕಾರ ಮಾಡೋಣ. ಆ ಶ್ರೀನಿವಾಸನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.